ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಅಮೆರಿಕ ಈಗ ತನ್ನ ಸೈನಿಕರನ್ನು ಇಳಿಸುತ್ತಾ ಭೂ ಯುದ್ಧಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಂಡಿದೆಯಾ? ಯಾವ ಕಾರಣಕ್ಕೆ ಮಾಡ್ಕೊಂಡಿದೆ? ಖರ್ಗ್ ದ್ವೀಪವನ್ನು ವಶಪಡಿಸಿಕೊಳ್ಳೋ ಪ್ರಯತ್ನ ಮಾಡುತ್ತಾ ಇಂತಹ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗೋದಕ್ಕೆ ಅಮೆರಿಕದ ಕೆಲವು ಬೆಳವಣಿಗೆಗಳು ಕಾರಣ ಆಗ್ತಿದ್ದಾವೆ. ಸೊ ಏನದು ಬೆಳವಣಿಗೆ? ಆ ರೀತಿ ಭೂ ಯುದ್ಧ ಅಥವಾ ಲ್ಯಾಂಡ್ ಇನ್ವೇಷನ್ ಆಗೋದಾದರೆ, ಬೂಟ್ಸ್ ಆನ್ ದಿ ಗ್ರೌಂಡ್ ಆಗೋದಾದರೆ, ಈ ಒಂದು 82nd ಡಿವಿಷನ್ ಅನ್ನುವಂಥದ್ದನ್ನು ಸಿದ್ಧ ಮಾಡಿಟ್ಟಿದ್ದಾರೆ ಅಂತ ಮಾಹಿತಿ ಇದೆಯಲ್ಲ, ಆ 82nd ಡಿವಿಷನ್ನೇ ಯಾಕೆ ಬರುತ್ತೆ, ಅದರ ಸ್ಪೆಷಾಲಿಟಿ ಏನು ಮತ್ತು ಏನಾಗಬಹುದು ಅದನ್ನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಫೆಬ್ರವರಿ 28ನೇ ತಾರೀಕು ಮಾತುಕತೆಗಳ ನಡುವೆ ದ್ರೋಹದಿಂದ ಮೋಸದಿಂದ ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ದಾಳಿ ಮಾಡಿತು. ಅವತ್ತು ಮೊದಲನೇ ದಿನಾನೇ ಅಲ್ಲಿನ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಾಮಿನಿ ಅವರನ್ನು ಹತ್ಯೆ ಮಾಡಿತು ಮೋಸದಿಂದ. ಅದಾದ ನಂತರ 22 ದಿನ, ಇವತ್ತಿಗೆ 22 ದಿನಗಳವರೆಗೆ ಅಮೆರಿಕ ಮತ್ತು ಇಸ್ರೇಲ್ ಎರಡಕ್ಕೂ ಸಹ ನೀರು ಕುಡಿಸ್ತಾ ಇದೆ ಇರಾನ್. ಒಂದು ಕಡೆ ಹೊರ್ಮುಜ್ ಸ್ಟ್ರೈಟನ್ನು ಬ್ಲಾಕ್ ಮಾಡ್ಕೊಂಡಿದೆ, ಇನ್ನೊಂದು ಕಡೆ ಮಿಸೈಲ್ಗಳ ಮಳೆಗೆರಿತಾ ಇದೆ. ಸೊ ಇದರ ನಡುವೆ ಈ ಒಂದು ವಿಚಾರ ಈಗ ಹೊರಗಡೆ ಬರ್ತಿರೋದೇನೆಂದರೆ, ಇದು CBS ಅನ್ನುವಂತಹ ಸುದ್ದಿ ಸಂಸ್ಥೆ ಹೊರಗಿಡ್ತಿರುವಂತಹ ಮಾಹಿತಿ. ಇದು ಏನು ಅಂದರೆ, ಅಮೇರಿಕ ಲ್ಯಾಂಡ್ ಇನ್ವೇಷನ್ಗೆ ಸಿದ್ಧತೆ ಮಾಡ್ಕೊಳ್ತಿದೆ, ಅಂದರೆ ಭೂ ಯುದ್ಧಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಳ್ತಿದೆ. ಬೂಟ್ಸ್ ಆನ್ ದಿ ಗ್ರೌಂಡ್ ಅಂತ ಕರೀತಾರೆ ಅದಕ್ಕೆ. ಸೊ ಅದಕ್ಕೆ ಸಿದ್ಧತೆ ಮಾಡ್ಕೊಳ್ತಿದೆ. ಎಲ್ಲಿಗೆ? ಸೊ ನಿಮಗೆ ಕಳೆದ ಬಾರಿ ಹೇಳಿದ್ದೆ, ಖರ್ಗ್ ಅನ್ನುವಂತಹ ಒಂದು ದ್ವೀಪ ಇದೆ, ಇರಾನ್ಗೆ ಸಂಬಂಧಪಟ್ಟಿದ್ದು. ಇರಾನಿಂದ ಸ್ವಲ್ಪ ದೂರದಲ್ಲಿದೆ, ಅದು 70-80 ಕಿಲೋಮೀಟರ್ ದೂರದಲ್ಲಿದೆ. ಇರಾನಿಂದ ಸಮುದ್ರದಲ್ಲಿದೆ ದ್ವೀಪ, ಬಟ್ ಇರಾನ್ ಕಂಟ್ರೋಲಲ್ಲಿರೋದು. ಅಲ್ಲಿ ಆಯಿಲ್ ರಿಫೈನರಿ ಪ್ರೊಸೆಸಿಂಗ್ ಯೂನಿಟ್ ಇದೆ. ಆ ಪ್ರೊಸೆಸಿಂಗ್ ಯೂನಿಟಲ್ಲೇನೆ ಇರಾನ್ನ ಎಕ್ಸ್ಪೋರ್ಟ್, ರಫ್ತು ಮಾಡುವ ತೈಲದಲ್ಲಿ 90%, 90% ತೈಲ ಸಂಸ್ಕರಣೆ ಆಗೋದು ಅಲ್ಲಿಂದಾನೆ. ಅದರ ಮೇಲೆ ಆಲ್ರೆಡಿ ಅಮೆರಿಕ ಒಂದು ಬಾರಿ ಅಟ್ಯಾಕ್ ಮಾಡಿತು. ಅದಕ್ಕೆ ಪ್ರತಿಯಾಗಿ ಇರಾನ್ ಸಹ UAE ಇಂದ ಹಿಡಿದು ಅರಬ್ ರಾಷ್ಟ್ರಗಳಲ್ಲಿರುವಂತಹ ಕತಾರ್ವರೆಗೆ ಸಾಕಷ್ಟು ಅಮೇರಿಕ ಮತ್ತು ಅರಬ್ ರಾಷ್ಟ್ರಗಳ ಪಾರ್ಟ್ನರ್ಶಿಪ್ಪಲ್ಲಿರುವಂತಹ ಕೊಳವೆ ಬಾವಿಗಳಿಂದ ಹಿಡಿದು ಆಯಿಲ್ ರಿಫೈನರಿಗಳವರೆಗೆ ಎಲ್ಲವನ್ನು ಟಾರ್ಗೆಟ್ ಮಾಡಿ ಅದು ಸಹ ಹಿಟ್ ಮಾಡ್ತು. ಸೊ ಈಗ ಇರಾನನ್ನು ಮಣಿಸೋದಕ್ಕೆ ಸಾಧ್ಯನೇ ಆಗ್ತಿಲ್ಲ ಅಂತ ಅಮೆರಿಕಾಗೆ ಅರ್ಥ ಆಗ್ಬಿಟ್ಟಿದೆ, ಮತ್ತು ಈ ಯುದ್ಧ ತುಂಬ ಲೆಂತಿ ಆಗ್ತಾ ಇದೆ. ಇನ್ನೊಂದು ಕಡೆ ಹೊರ್ಮುಜ್ ಸ್ಟ್ರೈಟನ್ನು ಅದು ಬ್ಲಾಕ್ ಮಾಡಿ ಇಟ್ಕೊಂಡಿದೆ. ಇಡೀ ಜಗತ್ತಿನಲ್ಲಿ ಸ್ಟಾಕ್ ಮಾರ್ಕೆಟ್ಗಳು ಕ್ರ್ಯಾಶ್ ಆಗ್ತಿದ್ದಾವೆ. ಇಂಧನ ಪೂರೈಕೆ ಸ್ಥಗಿತ ಆಗಿಬಿಟ್ಟಿದೆ. ಏನೆಲ್ಲ ಆಗಿಬಿಟ್ಟಿದೆ. ಈಗ ಇರಾನನ್ನು ಹೇಗಾದರೂ ಪರ್ಮನೆಂಟಾಗಿ ಮುಗಿಸ್ಬೇಕು, ಇಲ್ಲದೆ ಹೋದರೆ ಅಮೆರಿಕಾಗೆ ಅವಮಾನ ಆಗುತ್ತೆ ಅಂತ ನಿರ್ಧಾರಕ್ಕೆ ಬಂದು ಈಗ ಅದರ ಕತ್ತು ಹಿಸ್ಕಬೇಕು ಅಂತ. ಕತ್ತು ಹಿಸ್ಕೋ ಪ್ರಯತ್ನವನ್ನು ನಾನು ಹೇಳಿದ್ನಲ್ಲ, ಖರ್ಗ್ ಅನ್ನೋ ದ್ವೀಪದ ಮೇಲೆ ಅಟ್ಯಾಕ್ ಮಾಡಿ, ಏರ್ ಅಟ್ಯಾಕ್ ಮಾಡಿ ಪ್ರಯತ್ನ ಮಾಡಿದ್ರು. ಆದರೆ ಈಗ ಆರ್ಮಿಯನ್ನೇ ಕಳಿಸಿ ಅದನ್ನು ಕ್ಯಾಪ್ಚರ್ ಮಾಡಿಕೊಳ್ಳೋ ಪ್ರಯತ್ನ ಮಾಡಬೇಕು ಅಂತ ಅಮೆರಿಕ ಮುಂದಾಗಿದೆ ಅನ್ನುವ ಮಾಹಿತಿ ಬರ್ತಾ ಇದೆ. ಅದಕ್ಕಾಗಿ ಅಮೆರಿಕದ 82nd ಡಿವಿಷನ್ ಅನ್ನುವಂತಹ ಆರ್ಮಿ ರೆಜಿಮೆಂಟನ್ನು ರೆಡಿ ಮಾಡಿಟ್ಟಿದೆಯಂತೆ. ಹಿಂಗಂತ CBS ನ್ಯೂಸ್ ಅನ್ನುವಂತಹ ಸುದ್ದಿ ಸಂಸ್ಥೆ, ಅದು ಅಮೆರಿಕದ ಬಹಳ ದೊಡ್ಡ ಸುದ್ದಿ ಸಂಸ್ಥೆ, ಅದು ಹೇಳ್ತಾ ಇದೆ. ಅಮೆರಿಕ ಸಿದ್ಧತೆ ಮಾಡಿಟ್ಕೊಂಡಿದೆ, ಎನಿ ಮೂಮೆಂಟ್ ಅವರನ್ನು ಫ್ಲೈಟಿಗೆ ಹಾಕಿ ಕಳಿಸ್ತಾರೆ ಅಂತ. ಹಾಗಾದರೆ ಏನಿದು 82nd ಡಿವಿಷನ್? ಏನು ಮಾಡುತ್ತಿದ್ದು? ಯಾಕೆ ಇದನ್ನೇ ಆಯ್ಕೆ ಮಾಡ್ಕೊಳ್ಬೇಕು? ಸೊ 82nd ಡಿವಿಷನ್ ಆ್ಯಕ್ಚುಲಿ ಹೊರಟ್ರೆ ಅಲ್ಲಿಂದ USS ಟ್ರಿಪೋಲಿ ಅನ್ನುವಂತಹ ಯುದ್ಧ ನೌಕೆ ಅಥವಾ ಫ್ಲೈಟು, ದೊಡ್ಡ ದೊಡ್ಡ ಫ್ಲೈಟ್ಗಳಲ್ಲಿ ಅದು ಬರುತ್ತೆ. ಅದರದ್ದು ಸ್ಪೆಷಾಲಿಟಿ ಏನು ಅಂತಂದರೆ, ಅತ್ಯಂತ ಶೀಘ್ರವಾಗಿ, ಅತ್ಯಂತ ಬೇಗವಾಗಿ ಯುದ್ಧಕ್ಕೆ ರೆಡಿಯಾಗುವಂತಹ ಸಾಮರ್ಥ್ಯ ಇರುವಂಥದ್ದು. ಜಗತ್ತಿನ ಯಾವುದೇ ಮೂಲೆಗೆ ಫ್ಲೈಟ್ ಮೂಲಕ, ಆರ್ಮಿ ಫ್ಲೈಟ್ಗಳ ಮೂಲಕ ಕೇವಲ 18ರಿಂದ 24 ಗಂಟೆಗಳ ಒಳಗೆ ತಲುಪಿಬಿಡುತ್ತೆ. ತಲುಪುವ ಮಾರ್ಗದಲ್ಲೇನೆ ಅದು ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳುವಂತಹ ಟ್ರೈನಿಂಗ್ ಅದಕ್ಕಾಗಿರುತ್ತೆ. ಅಷ್ಟು ಅವುಗಳಿಗೆ ತರಬೇತಿಯನ್ನು ಕೊಟ್ಟಿರಲಾಗುತ್ತೆ. ಅಷ್ಟು ಪರ್ಫೆಕ್ಟಾಗಿ ಹಿಟ್ ಮಾಡುವಂತಹ ಒಂದು ಸೇನಾ ತುಕಡಿ 82nd ಡಿವಿಷನ್. ಸೊ ಆ 87 ಇದರಲ್ಲಿ ಒಂದೊಂದು ಬ್ಯಾಚಲ್ಲಿ 2,500 ಸೈನಿಕರು ಇರ್ತಾರೆ. ಸೊ ಒಂದು ಬ್ಯಾಚನ್ನು ರೆಡಿ ಮಾಡಿಟ್ಟಿದ್ದಾರಂತೆ, ಒಂದು ಏನು ರೆಜಿಮೆಂಟ್ ಅಂತ ಕರೀತೀರಾ. 2,500 ಸೈನಿಕರು ಸಿದ್ಧವಾಗಿ ಕೂತಿದ್ದಾರೆ, ಎನಿ ಮೂಮೆಂಟ್ ಟೇಕ್ ಆಫ್ ಆಗಬಹುದು ಅಂತ ಹೇಳಲಾಗ್ತಿದೆ. ಅವರು ಹೆಲಿಕಾಪ್ಟರಿಂದ ಹಗ್ಗಗಳ ಮೂಲಕ ಇಳಿಯುವಂತಹ ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಪ್ಯಾರಾಶೂಟ್ಗಳಿಂದ ಡ್ರಾಪ್ ಮಾಡಿದ್ರೆ ಅಲ್ಲಿಂದ
ನೆಲವನ್ನು ಮುಟ್ಟುವಂತಹ ಸಾಮರ್ಥ್ಯವನ್ನು ಟ್ರೈನಿಂಗನ್ನು ಹೊಂದಿರ್ತಾರೆ. ಆ ನಂತರ ಏನಿದೆ ಏರ್ಫೀಲ್ಡ್ಗಳು, ಪೋರ್ಟ್ಗಳು ಅಂದರೆ ಏನು ಪೋರ್ಟನ್ನು ಏನಂತ ಕರೀತಾರೆ, ಬಂದರುಗಳನ್ನು, ಏರ್ಪೋರ್ಟ್ಗಳನ್ನು, ಏರ್ಫೀಲ್ಡ್ಗಳನ್ನು ಇಳಿದ ತಕ್ಷಣ ಕಂಪ್ಲೀಟಾಗಿ ಸೊಫೆಸ್ಟಿಕೇಟೆಡ್ ಆಗಿ ಫೈಟ್ ಮಾಡಿ ತಮ್ಮ ಹತೋಟಿಗೆ ತೆಗೆದುಕೊಳ್ಳುವಂತಹ ಸಾಮರ್ಥ್ಯ, ಟ್ರೈನಿಂಗ್ ಇರುವಂತಹ ಡಿವಿಷನ್ ಇದು 82nd ಡಿವಿಷನ್. ಹಾಗಾಗಿ ಅದನ್ನು ಬಳಸ್ತಾರೆ ಯೂಶ್ವಲ್ ಆಗಿ. ಬಟ್ ಈಗ ಅದನ್ನು ಸಿದ್ಧ ಮಾಡಿಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಹಡಗಿನಲ್ಲಿ ಬರೋದಕ್ಕೆ ಸಮಯ ಇಲ್ಲ, ಅದು ಏನಿದ್ರೂ ಸಹ ಏರಿಂದಲೇ ಬರಬೇಕು. 18 to 24 hours ಒಳಗಡೆ ಅದು ಬಂದು ಯುದ್ಧವನ್ನು ಆರಂಭಿಸೇ ಬಿಡುವ ಶಕ್ತಿಯನ್ನು ಹೊಂದಿದೆ. ಸೊ ಈಗ ಅದೇನಾದರೂ ಬಂದು ಖರ್ಗ್ ಅನ್ನುವಂತಹ ದ್ವೀಪವನ್ನು ವಶಪಡಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೆ ಏನಾಗಬಹುದು? ಅಲ್ಲಿ ಮೊಟ್ಟ ಮೊದಲ ಬಾರಿಗೆ ನೀವು ಇಲ್ಲಿಯವರೆಗೆ ಇರಾನ್ ಯುದ್ಧ ಮಾಡ್ತಿದೆ ಅಂದರೆ ಇರಾನ್ ಸೇನೆ ಯುದ್ಧ ಮಾಡ್ತಿದೆ ಅಂತ ನೀವೆಲ್ಲ ಅನ್ಕೊಂಡಿದ್ದೀರಿ. ಇರಾನ್ ಸೈನ್ಯ ಬೇರೆ, ಅದು ಇಲ್ಲಿಯವರೆಗೆ ಯುದ್ಧಕ್ಕೆ ಇಳಿದೇ ಇಲ್ಲ. ಅದು ಒಳಗಡೆನೆ ನೋಡ್ಕೊಳ್ತಿದೆ, ಅಲ್ಲಾಗ್ತಿರುವಂತಹ ಇದನ್ನೇ ನೋಡ್ಕೊಳ್ತಿದೆ, ಒಳಗೊಳಗೆ ಏನು ನೋಡ್ಬೇಕು ನೋಡ್ತಿದೆ. ಯುದ್ಧ ಮಾಡ್ತಿರೋದು IRGC ಬೇರೆ, ಇರಾನ್ ಆರ್ಮಿ ಬೇರೆ. ಇರಾನ್ ಆರ್ಮಿ ಬಳಿ ಕ್ಷಿಪಣಿಗಳು ಇಲ್ಲ, IRGC ಬಳಿ ಮಾತ್ರ ಕ್ಷಿಪಣಿಗಳಿರೋದು. IRGC ಇರಾನ್ನ ಪ್ರೆಸಿಡೆಂಟು ಅಥವಾ ಪ್ರೈಮ್ ಮಿನಿಸ್ಟರ್ಗೆ ರಿಪೋರ್ಟ್ ಮಾಡೋದಿಲ್ಲ, ಅವ್ರ ಮಾತು ಕೇಳಲ್ಲ, ಅವರ ಆದೇಶಗಳನ್ನು ಸ್ವೀಕರಿಸಲ್ಲ. IRGC ನೇರ ರಾಷ್ಟ್ರದ ಸರ್ವೋಚ್ಚ ನಾಯಕನ ಅಡಿಯಲ್ಲಿ ಬರುತ್ತೆ. IRGCಯಲ್ಲಿ 1.5 ಲಕ್ಷದಿಂದ 1.8 ಲಕ್ಷ ಯೋಧರಿದ್ದಾರೆ. ಇನ್ನೊಂದು ಕಡೆ ಇರಾನ್ ಆರ್ಮಿ ಇದೆಯಲ್ಲ, ಅದು 6 ಲಕ್ಷಕ್ಕಿಂತ ಹೆಚ್ಚು ಯೋಧರನ್ನು ಹೊಂದಿದ್ದಾರೆ. ಅದು ಯಾವಾಗ ಬರುತ್ತೆ ಅಂದರೆ ಇಂತಹ ಸನ್ನಿವೇಶದಲ್ಲಿ ಬರುತ್ತೆ. ಯಾರಾದರೂ ಅವರ ದೇಶದ ಒಳಗೆ ನುಗ್ಗಿದರೆ ಆಗದು ಫೀಲ್ಡ್ಗೆ ಇಳಿಯುತ್ತೆ. ಸೊ IRGC ಒಂದು ಕಡೆ ದಾಳಿ ಮಾಡ್ತಾನೆ ಇರುತ್ತೆ, ಇರಾನ್ ಆರ್ಮಿ ಇವರನ್ನು ಫೇಸ್ ಮಾಡುತ್ತೆ. 82nd ಡಿವಿಷನ್ ಏನಾದರೂ ನಿಜವಾಗ್ಲೂ ಅಲ್ಲಿ ಇಳಿದ್ರೆ, ಲ್ಯಾಂಡ್ ಫೈಟ್ ಆದರೆ, ಲ್ಯಾಂಡ್ ಬ್ಯಾಟಲ್ ಆದರೆ, ಭೂಯುದ್ಧ ಆದರೆ, ಆಗ ಇರಾನ್ ಸೇನೆಯನ್ನು ಆ್ಯಕ್ಚುಲಿ ನಾವು ನೋಡ್ತೀವಿ. ಇಲ್ಲಿಯವರೆಗೆ ನಾವು ಇರಾನ್ ಯುದ್ಧ ಮಾಡ್ತಿದ್ರೆ IRGC ಯುದ್ಧ ಮಾಡ್ತಿರೋದು. ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಕಾರ್ಪ್ಸ್ ಅಂತ ಅದು IRGC, ಇರಾನ್ ಆರ್ಮಿ ಅಲ್ಲ. ಅದೊಂದು ನಿಮಗೆ ತಿಳಿದಿರಲಿ ಅಷ್ಟೇ. ಸೊ ಆ ರೀತಿಯಾದಂತಹ ಯುದ್ಧ ನಡೀಬಹುದು. ಇರಾನ್ನ ಸೇನೆಗೆ ಅಲ್ಲಿನ ಬೆಟ್ಟ ಪ್ರದೇಶಗಳು ಅದೆಲ್ಲ ಚೆನ್ನಾಗಿ ಗೊತ್ತಿರೋದ್ರಿಂದ, ಏನು ಖರ್ಗ್ ದ್ವೀಪ ಇದೆಯಲ್ಲ ಅದಕ್ಕೆ ನಡುವೆ ಸಮುದ್ರ ಇದೆ, ಅದಾದ ನಂತರ ಮೇನ್ಲ್ಯಾಂಡ್ ಇರಾನ್ ಇದೆ. ಆ ಮೇನ್ಲ್ಯಾಂಡ್ ಇರಾನ್ನಲ್ಲಿ ಸ್ವಲ್ಪ ದೂರದಲ್ಲೇ ಬೆಟ್ಟಗಳಿದ್ದಾವೆ. ಆ ಬೆಟ್ಟಗಳ ಏನು ಮೇಲೆ ಕೂತ್ಕೊಂಡ್ಬಿಟ್ರೆ ಆರಾಮಾಗಿ ಖರ್ಗ್ ದ್ವೀಪದ ಮೇಲೆ ಯಾರೇ ಬಂದರೂ ಶೂಟ್ ಮಾಡಿ ಬಿಸಾಕುವಂತಹ ಕೆಪಾಸಿಟಿ ಇರಾನ್ ಸೇನೆಗೆ ಬಂದುಬಿಡುತ್ತೆ. ಯಾಕೆ, ಅವರು ಅಡ್ವಾಂಟೇಜಲ್ಲಿ ಇರ್ತಾರೆ, ಮೇಲಿರ್ತಾರೆ, ಅಪ್ಪರ್ ಹ್ಯಾಂಡಲ್ಲಿ ಇರ್ತಾರೆ. ಸೊ ಅಷ್ಟು ಸುಲಭ ಅಲ್ಲ ಅಮೇರಿಕಾಗೆ. ಬಟ್ ಟ್ರಂಪ್ ಒಬ್ಬ ತಿಕ್ಲ ಆಗಿರೋದ್ರಿಂದ, ಆ ವ್ಯಕ್ತಿ ಏನು ಬೇಕಾದರೂ ಮಾಡಬಹುದು ಅಂತ ಎಲ್ಲರೂ ಅನ್ಕೊಂಡಿರೋದ್ರಿಂದ, ಈ 82nd ಡಿವಿಷನ್ಗೆ ನೋಟಿಸು ಕೊಟ್ಟಿರೋದ್ರಿಂದ ಬಿ ರೆಡಿ ಅಂತ, ಹಾಗಾಗಿ ಅಲ್ಲಿ ಲ್ಯಾಂಡ್ ಆರ್ಮಿ ಇಳಿಯುವ ಸಾಧ್ಯತೆ ಇದೆ ಅನ್ನುವಂತಹ ಸುದ್ದಿಗಳನ್ನು CBS ನ್ಯೂಸ್ ಅನ್ನುವಂತಹ ದೊಡ್ಡ ಸಂಸ್ಥೆ ಕೊಡ್ತಾ ಇದೆ ಅಷ್ಟೇ. ಸೊ ಇದಿಷ್ಟು ಹೊಸ ಸುದ್ದಿ. ಭೂಯುದ್ಧವೂ ಸಹ ನಡೆಯಬಹುದು ಇರಾನ್ ಮತ್ತು ಅಮೆರಿಕ ನಡುವೆ ಅನ್ನೋದಕ್ಕೆ, ಅದಕ್ಕೆ ಸಂಬಂಧಪಟ್ಟಂತಹ ವಿವರಗಳು. ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.